ಹಾಯ್ ಫ್ರೆಂಡ್ಸ್, ಯುಗಾದಿ ಹಬ್ಬಕ್ಕೆ ನಮ್ಮ ಮನೇಲಿ ಮಾಡೋವಂಥ ಅಡುಗೆಗಳನ್ನ ತೋರಿಸ್ತೀನಿ. ಒಂದು ಪಾತ್ರೆಗೆ ಬಿಸಿನೀರು ಇಟ್ಟಿದ್ದೀನಿ ಕಾಯೋದಕ್ಕೆ. ಈಗ ಕಾಳು ನೆನೆಸಿಟ್ಕೊಂಡಿರೋಂಥ ಕಾಳು ಮತ್ತು ತೊಗರಿಬೇಳೆನ ಸ್ವಲ್ಪ ಹಾಕ್ಕೊಂಡು ತೊಳೆದು ಹಾಕ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ನೀರು ಉಪ್ಪು ಹಾಕ್ಕೊಂಡಿದ್ದೀನಿ, ನೀರು ಹಾಕ್ಕೊಂಡಿದ್ದೀನಿ. ಹಣ್ಣುಮೆಣ್ಸಿನ್ಕಾಯಿ ಒಂದು 5, ಟೊಮೊಟೊ 2, ಈರುಳ್ಳಿ 1, ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸೋಕೆ ಇಟ್ಕೊಂಡಿದ್ದೀನಿ. ಈಗ ನೋಡಿ ನೀರು ಕುದೀತಾ ಇದೆ. ಇದಕ್ಕೆ 2 ಕಪ್ ಆಗುವಷ್ಟು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ತೊಳೆದು ಹಾಕ್ಕೊಂಡೆ ಬೇಯೋಕ್ಕಿಟ್ಟಿದ್ದೀನಿ. ಈಗ ಕಣಕ ರೆಡಿ ಮಾಡ್ಕೊಳ್ಳೋಣ. ಒಂದು ಬೌಲ್ಗೆ 1 ಕಪ್ ಆಗುವಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಅರ್ಧ ಕಪ್ ಆಗುವಷ್ಟು ಮೈದಾ ತೊಗೊಂಡೆ. 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಕಲಿಸ್ಕೋಬೇಕಾಗುತ್ತೆ. ತುಂಬ ಗಟ್ಟಿಯಾಗೂ ಕಲಿಸ್ಕೋಬಾರ್ದು, ಮೆತ್ತಗೂ ಕಲಿಸ್ಕೋಬಾರ್ದು, ಮೀಡಿಯಮಾಗಿ ಕಲಿಸ್ಕೋಬೇಕಾಗುತ್ತೆ. ಸಾಫ್ಟಾಗಿರಬೇಕು ಫ್ರೆಂಡ್ಸ್. ಯಾಕೆಂದರೆ ನಾವು ಕೈಯಲ್ಲಿ ತಟ್ಟೋದ್ರಿಂದ ಗಟ್ಟಿ ಇದ್ದರೆ ಚೆನ್ನಾಗಿ ಬರೋಲ್ಲ ಅಂತೇಳ್ಬಿಟ್ಟು ನೋಡಿ, ಗಟ್ಟಿ ಆಗಿರೋದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಇವಾಗ ಎಣ್ಣೆ ಹಾಕಿ ನೆನೆಸೋಕ್ಕಿಟ್ಟಿದ್ದೀನಿ. ಇದು ನೆನೀಲಿ ಅಂತೇಳ್ಬಿಟ್ಟು ಅಷ್ಟೊತ್ತಿಗೆ ಬೇಳೆ ಇನ್ನು ಸ್ವಲ್ಪ ನೋಡ್ತಾಯಿದ್ದೀನಿ, ಯಾಕೆಂದರೆ ಬೇಳೆ ಫುಲ್ ನುಣ್ಣಗಾಗಬಾರ್ದು ಅಂತ. ಈಗ ಕಾಳು ಬೆಂದಿದೆ, ಅದನ್ನ ತಣ್ಣಗಾಗಿರೋಂಥ ಕುಕ್ಕರ್ನ ತೆಗೆದು ಈಗ ಮಿಕ್ಸಿ ಜಾರ್ಗೆ ಟೊಮೊಟೊ, ಈರುಳ್ಳಿ ಮತ್ತು ಹಣ್ಣುಮೆಣ್ಸಿನ್ಕಾಯಿನ ಹಾಕ್ಕೊಂಡಾದ್ಮೇಲೆ ಬೇಳೆ ಕಾಳುಗಳನ್ನ ಸ್ವಲ್ಪ ಹಾಕ್ಕೋಬೇಕು. ಹಾಕ್ಕೊಂಡಾದ್ಮೇಲೆ ನೋಡಿ, ಈಗ ಇದೇ ಕುಕ್ಕರ್ಗೆ ನಾನು ಹಚ್ಚಿಟ್ಕೊಂಡಿರೋಂಥ ತರಕಾರಿನ ಹಾಕ್ಕೊಳ್ತಾ ಇದ್ದೀನಿ. ಬೀನ್ಸು, ಆಲೂಗಡ್ಡೆ, ಕ್ಯಾರೆಟು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಬದನೆಕಾಯಿ ಸಹ ಹಾಕ್ಕೊಂಡೆ. ಉಪ್ಪು ನೀರು ಹಾಕ್ಕೊಂಡು ಬೇಯಿಸೋಕ್ಕಿಟ್ಟಿದ್ದೀನಿ. ಈಗ ಬೇಳೆ ಬೆಂದಿದೆ. ಇದನ್ನ ನಾವು ಒಂದು ಜಾಲರಾಗೆ ಹಾಕ್ಕೊಂಡು ನೀರನ್ನ ಬಗ್ಗಿಸ್ಕೊಳ್ಳೋಣ. ನೋಡಿ, ಇದಕ್ಕೆ ಬೇಳೆ ನೀರಿಗೆ ನಾನು ಹುಣಸೆಹಣ್ಣನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಜಾರ್ಗೆ 1 ಲವಂಗ, 1/4 ಇಂಚು ಚಕ್ಕೆ, ಧನಿಯಾ ಪುಡಿ 1/4 ಟೀ ಸ್ಪೂನು, ಅರಿಶಿನ 1/4 ಟೀ ಸ್ಪೂನು, ಸಾಂಬಾರು ಪುಡಿ 1.5 ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಜೀರಿಗೆ 1/4 ಟೀ ಸ್ಪೂನು, 5 ಬೆಳ್ಳುಳ್ಳಿ ಹೆಸರು ತೊಗೊಂಡಿದ್ದೀನಿ. ಹುಣಸೆಹಣ್ಣು 1 ನಿಂಬೆಹಣ್ಣಿನ ಗಾತ್ರ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ. ನೋಡಿ, ಮಸಾಲ ರೆಡಿ ಆಗಿದೆ. ಈಗ ಕೊಬ್ಬರಿ ತುರಿನ ರೆಡಿ ಮಾಡ್ಕೊಳ್ಳೋಣ. ಈಗ ನೋಡಿ, ಒಂದು ಬಟ್ಲು ರೆಡಿ ಆಗಿದೆ. ಇದನ್ನ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಪಾತ್ರೆಗೆ ಬಿಸಿ ಮಾಡಿ ಇಟ್ಕೊಂಡೆ. ಅದಕ್ಕೆ 1.5 ಕಪ್ ಆಗೋಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಬೆಲ್ಲಗೆ ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡು ನೋಡಿ, ಈ ಥರ ಪಾಕ ಬರೋವರೆಗೂ ನಾವು ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕರಗಿಸಿ ಆದಮೇಲೆ ನೋಡಿ, ಪಾಕ ಬಂದಾದಮೇಲೆ ನಾನು ತುರಿದಿಟ್ಕೊಂಡಿರುವಂಥ ಕೊಬ್ಬರಿನ ಹಾಕ್ಕೊಂಡೆ. ಏಲಕ್ಕಿ ಪುಡಿ 1 ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಬೇಳೆ ಹಾಕ್ಕೊಂಡು ಒಂದು 10 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ಎಲ್ಲ ಒಂದು ಚೆನ್ನಾಗಿ ಬೆಲ್ಲದ ಜೊತೆ ಬೇಳೆ ಮಿಕ್ಸ್ ಆಗಬೇಕು. ಆವಾಗ ತುಂಬ ರುಚಿಯಾಗಿರುತ್ತೆ. ಪಾಕ ತೆಗೆದಿದ್ದೀವಲ್ಲ, ಇದು ಹೊರಗಡೆ ಇಟ್ಟು ಒಂದು 4 ದಿನ ಏನೂ ಆಗೋಲ್ಲ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಈಗ ಬೇಳೆ ಎಲ್ಲ ರೆಡಿಯಾಗಿದೆ. ಈಗ ಒಂದು ಕುಕ್ಕರ್ನ ಬೆಂದಿರೋಂಥ ತರಕಾರಿನ ತಗೊಂಡಿದ್ದೀನಿ. ಈಗ ನಾನು ಒಂದು ಪಾತ್ರೆಗೆ 1 ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡೆ. ಸಾಸಿವೆ 1/4 ಟೀ ಸ್ಪೂನು ಮತ್ತು ಕರಿಬೇವನ್ನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡಾದ್ಮೇಲೆ ಬೆಂದಿರೋಂಥ ತರಕಾರಿ ಬೇಳೆಕಾಳನ್ನ ಹಾಕ್ಕೊಂಡಿದ್ದೀನಿ. ಉಬ್ಬಿರೋಂಥ ಮಸಾಲೆ ಸಹ ಹಾಕ್ಕೊಂಡಾದ್ಮೇಲೆ 1 ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೋಬೇಕಾಗುತ್ತೆ. ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕಾಗುತ್ತೆ. ಬೇಕಂದರೆ ಇವಾಗ ನೋಡಿಕೊಂಡು ಉಪ್ಪು ಸಹ ಹಾಕ್ಕೋಬೇಕು. ಈಗ ನಾನು ನೋಡಿ, 3 ಆಲೂಗಡ್ಡೆ ತೊಗೊಂಡಿದ್ದೆ. ಅದನ್ನ ಸಣ್ಣದಾಗಿ ಹಚ್ಚಿಟ್ಕೊಂಡು ಸ್ವಲ್ಪ ಉಪ್ಪು ನೀರು ಹಾಕ್ಕೊಂಡು ಬೇಯೋಕ್ಕಿಟ್ಟಿದ್ದೀನಿ. ಈಗ ಒಂದು ಮಿಕ್ಸಿ ಜಾರ್ಗೆ 5 ಬೆಳ್ಳುಳ್ಳಿ ಹೆಸರು ತೊಗೊಂಡಿದ್ದೀನಿ, 6 ಹಸಿಮೆಣಸಿನ್ಕಾಯಿ, 3 ಲವಂಗ, 1 ಇಂಚು ಚಕ್ಕೆ ಮತ್ತು ಅರ್ಧ ಇಂಚಾಗೋಷ್ಟು ಶುಂಠಿ ಹಾಕ್ಕೊಂಡು ನೋಡಿ, ಈ ಥರ ರುಬ್ಕೋಬೇಕಾಗುತ್ತೆ. ಈ ಥರ ರುಬ್ಬಿ ಆದಮೇಲೆ ಇದಕ್ಕೆ ನೆನೆಸಿಟ್ಕೊಂಡಿರೋಂಥ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೇಳೆನ ತರಿಯಾಗಿ ರುಬ್ಕೋಬೇಕಾಗುತ್ತೆ. ನೋಡಿ, ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಕೋಸಂಬರಿ ರೆಡಿ ಮಾಡ್ಕೊಳ್ಳೋಕ್ಕೆ ಕೋಸಂಬರಿ ನೆನೆಸಿಟ್ಕೊಂಡಿದ್ದೆ. ಮತ್ತು ಸೌತೆಕಾಯಿನ ಒಂದು ಅರ್ಧ ಕಪ್ ಆಗುವಷ್ಟು, 1 ಕ್ಯಾರೆಟ್ ತುರಿ ತೊಗೊಂಡಿದ್ದೀನಿ. ಕೊಬ್ಬರಿ ತುರಿ ಒಂದು ಅರ್ಧ ಬಟ್ಲಾಗುವಷ್ಟು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಈಗ
ನೋಡಿ ಈಗ ಆಲೂಗಡ್ಡೆ ಬೆಂದಿದೆ. ಇದನ್ನ ಆರೋದಕ್ಕೆ ಬಿಡಬೇಕು. ಅದೇ ಕುಕ್ಕರ್ಗೆ ಅರ್ಧ ಕಪ್ ಆಗುವಷ್ಟು ಹೆಸ್ರು ಕಾಳು ಹಾಕ್ಕೊಂಡಿದ್ದೀನಿ. ಸಣ್ಣದಾಗಿ ಹಚ್ಚಿಟ್ಕೊಂಡಿರೋಂಥ ಬೀನ್ಸ್ನ ಹಾಕ್ಕೊಂಡು ಉಪ್ಪು ನೀರು ಹಾಕಿ ಬೇಯಿಸ್ಕೋಬೇಕಾಗುತ್ತೆ. ಈಗ ಬಾಣಲಿಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು, ಕಡಲೆಬೇಳೆ 1 ಟೀ ಸ್ಪೂನ್ ಆಗುವಷ್ಟು, ಜೀರಿಗೆ 1/4 ಟೀ ಸ್ಪೂನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಈಗ ಕರಿಬೇವು ಹಾಕ್ಕೊಂಡೆ. ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ನಾನು 2 ಟೀ ಸ್ಪೂನ್ ಆಗುವಷ್ಟು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಈಗ ಈರುಳ್ಳಿ ಒಂದು ಅರ್ಧ ಕಪ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ. ಒಂದು ಕಲರ್ ಚೇಂಜ್ ಆದಮೇಲೆ ನೋಡಿ, ಈಗ ಕಲರ್ ಚೇಂಜ್ ಆದಮೇಲೆ ನಾನು ಹಸಿ ಬಟಾಣಿ ತೊಗೊಂಡಿದ್ದೀನಿ. ಅದನ್ನ ಒಂದು 1/4 ಕಪ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡಾದ್ಮೇಲೆ ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ಈ ಎಣ್ಣೆಯಲ್ಲೇ ಫ್ರೈ ಮಾಡೋದ್ರಿಂದ ಇವಾಗ ಉಪ್ಪು ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಅದು ಬಟಾಣಿ ಒಡೆಯುತ್ತೆ ಅಂತೇಳ್ಬಿಟ್ಟು ನಾನು ಉಪ್ಪು ಫಸ್ಟೇ ಹಾಕ್ಕೊಂಡಿದ್ದೀನಿ. ಈಗ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಈಗ ಬೆಂದಿರೋಂಥ ಆಲೂಗಡ್ಡೆ ಸಿಪ್ಪೆ ತೆಗೆದಿದ್ದೀನಿ. ತೆಗೆದಾದ್ಮೇಲೆ ನೋಡಿ, ಬಾಣಲಿಗೆ ಹಾಕ್ಕೊಂಡು ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸ್ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಹೂವು 2 ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಒಂದು 2 ನಿಮಿಷ ಚೆನ್ನಾಗಿ ಇದು ಬಿಸಿ ಆಗಬೇಕಾಗುತ್ತೆ. ಈಗ ರೆಡಿಯಾಗಿರೋಂಥ ಆಲೂಗಡ್ಡೆನ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಬೇಳೆನ ಮಿಕ್ಸಿ ಜಾರ್ಗೆ ಬಿಸಿ ಇರಬೇಕಾದ್ರೆ ನಾನು ರುಬ್ಕೊಳ್ತಾ ಇದ್ದೀನಿ. ಯಾಕೆಂದರೆ ತಣ್ಣಗಾದರೆ ರುಬ್ಬೋಕ್ಕಾಗಲ್ಲ ಅಂತೇಳ್ಬಿಟ್ಟು ಬಿಸಿ ಇರಬೇಕಾದ್ರೆ ರುಬ್ಕೊಳ್ತಾ ಇದ್ದೀನಿ. ಬೇಗನೂ ನುಣ್ಣಗಾಗುತ್ತೆ ಅಂತ. ನೀರು ಹಾಕ್ಕೋಬಾರ್ದು ಯಾವುದೇ ಕಾರಣಕ್ಕೂ. ಈಗ ನೋಡಿ, ಇದನ್ನ ರುಬ್ಕೊಂಡಿದ್ದೀನಿ. ಈಗ ಅದನ್ನ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ರಸಕ್ಕೆ ಪೌಡ್ರನ್ನ ರೆಡಿ ಮಾಡ್ಕೊಳ್ಳೋಣ. ಒಬ್ಬಟ್ಟು ಸಾರು ಅಂತೀವಲ್ಲ, ಅದಕ್ಕೆ ನಾನು ಪೌಡ್ರನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ಬಾಣಲಿನ ಬಿಸಿ ಮಾಡಿಟ್ಕೊಂಡಿದ್ದೀನಿ. 2 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡೆ, 3/4 ಟೀ ಸ್ಪೂನ್ ಆಗುವಷ್ಟು ಮೆಣಸು, 1/4 ಟೀ ಸ್ಪೂನ್ ಮೆಂತ್ಯ, ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕ್ಕೊಂಡು ಇದನ್ನ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಫ್ರೈ ಮಾಡ್ಕೊಂಡಾದ್ಮೇಲೆ ಇದನ್ನ ತಣ್ಣಗಾಗೋದಕ್ಕೆ ಬಿಡಬೇಕು. ಇದು ನೋಡಿ, ಈಗ ಜೀರಿಗೆ ಎಲ್ಲ ಕಲರ್ ಚೇಂಜ್ ಆಗಿದೆ. ಇದು ತಣ್ಣಗಾಗಿದೆ. ಇದನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು 2 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಫ್ರೈ ಮಾಡಿಕೊಂಡ್ರೆ ಇನ್ನು 1.5 ಟೀ ಸ್ಪೂನ್ ಆಗುವಷ್ಟು ಹಸಿ ಜೀರಿಗೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈಗ ಪಾತ್ರೆಗೆ 3 ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಅರ್ಧ ಟೀ ಸ್ಪೂನ್ ಸಾಸಿವೆ ಮತ್ತು ಕರಿಬೇವು ಸ್ವಲ್ಪ, ಜಜ್ಜಿ ಇಟ್ಕೊಂಡಿರೋಂಥ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡಾದ್ಮೇಲೆ ಒಣಮೆಣಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ಫ್ರೈ ಮಾಡ್ಕೊಂಡಾದ್ಮೇಲೆ ನೋಡಿ, ನಾನು ಹುಣಸೆಹಣ್ಣ ನೆನೆಸಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ. ನೆನೆಸಿಟ್ಕೊಂಡಿರೋಂಥ ಬೇಳೆ ನೀರಲ್ಲಿ ಹುಣಸೆಹಣ್ಣ ಚೆನ್ನಾಗಿ ಇಸ್ಕಬೇಕು. ಇಸ್ಕಿ ಅದರಲ್ಲಿ ಹುಣಸೆಹಣ್ಣಿನ ಹುಳಿ ಎಲ್ಲನೂ ಆ ನೀರಲ್ಲಿ ಹಿಡಿಬೇಕು. ಅಲ್ಲಿವರೆಗೂ ನಾವು ಚೆನ್ನಾಗಿ ಇಸ್ಬೇಕು. ಅದರಲ್ಲಿರೋಂಥ ಹುಣಸೆಹಣ್ಣಿಂದ ಇದೆಲ್ಲ ತೆಗಿತಾ ಇದ್ದೀನಿ. ತೆಗೆದುಬಿಟ್ಟು ಬರೀ ನೀರು ಹಾಕ್ಕೊಳ್ತಾ ಇದ್ದೀನಿ. ಈಗ ನಮಗೆ ಬೇಕಾದಷ್ಟು ಎಷ್ಟು ಬೇಕು ನೋಡಿಕೊಂಡು ಅಷ್ಟು ನೀರು ಹಾಕ್ಕೊಳ್ಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಪೌಡ್ರ್ ಮಾಡಿಟ್ಕೊಂಡಿದ್ನಲ್ಲ ಜೀರಿಗೆ ಪೌಡ್ರು, ಅದನ್ನ 2 ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನಾನು ಬೇಳೆ ಹೂರಣ ರುಬ್ಕೊಂಡಿದ್ನಲ್ಲ, ಅದನ್ನೂ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಟೇಸ್ಟ್ಗೋಸ್ಕರ. ಈ ಥರ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡೆ. ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪುಡಿ ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ 1/4 ಟೀ ಸ್ಪೂನಷ್ಟು ಹಾಕ್ಕೊಂಡೆ. ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಬೇಕು. ಈಗ ಬಾಣಲಿಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಹಾಕ್ಕೊಂಡೆ ಮತ್ತು ಜೀರಿಗೆ, ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ 1 ಟೀ ಸ್ಪೂನ್ ಆಗೋಷ್ಟು. ಸ್ವಲ್ಪ ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಹಸಿಮೆಣಸಿನ್ಕಾಯಿ 2 ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡಾದ್ಮೇಲೆ ಇದನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಅರ್ಧ ಕಪ್ ಆಗೋಷ್ಟು ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಫ್ರೈ ಆದಮೇಲೆ ನೋಡಿ, ನಾನು ಹೆಸ್ರುಕಾಳು ಮತ್ತು ಬೀನ್ಸು ಬೇಯಿಸಿಟ್ಕೊಂಡಿದ್ನಲ್ಲ, ಅದನ್ನ ಬೆಂದಿದೆ ಅದನ್ನ ತೆಗೆದು ಅದರಲ್ಲಿರೋಂಥ ನೀರೆಲ್ಲ ಬಗ್ಗಿಸ್ಬೇಕಾಗುತ್ತೆ. ಬಗ್ಗಿಸಿ ಆದಮೇಲೆ ಬಾಣಲಿಗೆ ಇದನ್ನ ಹಾಕ್ಕೊಂಡು ನೋಡಿ, ಇದರಲ್ಲಿರೋ ನೀರೆಲ್ಲ ತೆಗಿತಾ ಇದ್ದೀನಿ. ಈ ನೀರಿಗೆ ನಾವು ಸ್ವಲ್ಪ ಜೀರಾ ಪೌಡ್ರು ಮತ್ತು ಕಾಳುಮೆಣಸು ಪೌಡ್ರ್ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಆರೋಗ್ಯಕ್ಕೆ ಒಳ್ಳೆಯದು. ಸೂಪ್ ಥರ ಇರುತ್ತೆ ಫ್ರೆಂಡ್ಸ್ ಇದು. ನೋಡಿ, ಈಗ ಈರುಳ್ಳಿ ಚೇಂಜ್ ಆಗಿದೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡಿದೆ.
ಈಗ ಬೆಂದಿರೋಂಥ ಬೀನ್ಸಿನ ಎಣ್ಣೆ ಮತ್ತು ಹೆಸರು ಕಾಳನ್ನ ಹಾಕ್ಕೊಂಡು 1 ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡಿ ಆಗಿದ್ದೆ ನೋಡಿ, ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಅರ್ಧ ಬಟ್ಲಾಗುವಷ್ಟು ಕೊಬ್ಬರಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಂಡಾದಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ತಿರುಗಿಸಿ ಇಳಿಸ್ಬೇಕಾಗುತ್ತೆ. ನೋಡಿ, ಇದು ರೆಡಿಯಾಗಿದೆ. ಈಗ ವಡೆಗೆ ರೆಡಿ ಮಾಡ್ಕೊಂಡಿದ್ದ ರುಬ್ಬಿಟ್ಕೊಂಡಿರೋದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ, ಈರುಳ್ಳಿ ಅರ್ಧ ಕಪ್ ಆಗೋಷ್ಟು ಮತ್ತು ನುಗ್ಗೆ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ, ಉಪ್ಪು ರುಚಿಗೆ ತಕ್ಕಷ್ಟು, ಸೋಡಾ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಅಡುಗೆ ಸೋಡಾ, ಮತ್ತು ಅಕ್ಕಿ ಹಿಟ್ಟನ್ನ 1.5 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡೆ. ಈಗ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ನೋಡಿ. ವಡೆನ ನಾನು ಮೀಡಿಯಮ್ ಸೈಜಲ್ಲಿ ತಟ್ಟಿ ಹಾಕ್ತಾಯಿದ್ದೀನಿ. ಈ ಥರ ಮಾಡ್ಕೊಂಡಾದಮೇಲೆ ಬೇಕಂದರೆ ನೀವು ದೊಡ್ಡದಾಗೂ ಸಹ ಮಾಡ್ಕೋಬೋದು. ನೋಡಿ, ಈಗ ವಡೆ ರೆಡಿಯಾಗಿದೆ. ಮಿಕ್ಕಿರೋಂಥ ಹಿಟ್ಟಲ್ಲೂ ಹಂಗೆ ಹಾಕ್ಕೊಂಡು ಮಾಡ್ಕೊಂಬಿಡ್ತಾಯಿದ್ದೀನಿ. ಈಗ ಒಬ್ಬಟ್ಟು ಮಾಡ್ಕೊಳ್ಳೋಣ. ನಾನು ಬಟರ್ ಪೇಪರು ಏನು ಇಲ್ಲ ಅಂತೇಳ್ಬಿಟ್ಟು ನಾನು ಕ್ಯಾರಿ ಪೇಪರಲ್ಲೇ ಯಾವ ಥರ ಮಾಡೋದು ಅಂತ ತೋರಿಸ್ತಿದ್ದೀನಿ ಫ್ರೆಂಡ್ಸ್. ನೋಡಿ, ಒಂಚೂರು ಕೂಡ ಕಿತ್ತೋಗಲ್ಲ. ನಾನು ಇನ್ನು ಮೈದಾ ಸ್ವಲ್ಪ ತೊಗೊಂಡಿದ್ದೀನಿ, ಅದಕ್ಕೆ ಕಲಸಿಟ್ಕೊಂಡಿರೋ ಕಾರಣಕ್ಕೆ. ಮತ್ತು ಹಿಟ್ಟು ಹಾಕ್ಕೊಂಡು ನೋಡಿ ಈ ಥರ ಬೇಯಿಸ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಈಸಿಯಾಗಿ ತೊಗೊಬಂದು ನೋಡಿ, ಒಂಚೂರು ಎಲ್ಲೂ ಕಿತ್ತೋಗಿಲ್ಲ. ಬಟರ್ ಪೇಪರೇ ಬೇಕು ಅನ್ನೋದೇನಿಲ್ಲ ಫ್ರೆಂಡ್ಸ್, ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರೆ. ಈಗ ಒಬ್ಬಟ್ಟು ಸಹ ರೆಡಿ ಆಯಿತು. ಈಗ ಅದೇ ಬಾಣಲಿ ಇಟ್ಟಿದ್ನಲ್ಲ, ಈಗ ನೋಡಿ ಒಗ್ಗರಣೆಗೆ 1 ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡೆ, 1/4 ಟೀ ಸ್ಪೂನ್ ಸಾಸಿವೆ ಮತ್ತು ಜೀರಿಗೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ 2 ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಕರಿಬೇವು ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಾದಮೇಲೆ ಇದು ತಣ್ಣಗಾದ್ಮೇಲೆ ನಾನು ಕೋಸಂಬರಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅಂದರೆ ತಣ್ಣಗಾದ್ಮೇಲೆ ಹಾಕ್ಕೋಬೇಕಾಗುತ್ತೆ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಈಗ ಬಾಣಲಿನ ಇಟ್ಟಿದ್ದೀನಿ. ಬಾಣಲಿಲಿ ಎಣ್ಣೆ ಕಾದಿದೆ. ಇದಕ್ಕೆ ಹಪ್ಪಳ ಹಾಕ್ಕೊಳ್ತಾ ಇದ್ದೀನಿ. ಹಪ್ಪಳ ಹಾಕ್ಕೊಂಡಾದ್ಮೇಲೆ ಅದನ್ನ ನೋಡಿ ಈ ಥರ 2 ಮಾತ್ರ ಮಾಡಿಕೊಂಡೆ ನಾನು ಎಲೆಯಲ್ಲಿ ಇಡೋಕ್ಕೆ ಅಂತೇಳ್ಬಿಟ್ಟು. ನೋಡಿ, ಇದು ಹಪ್ಪಳ ಸಹ ರೆಡಿ ಆಯಿತು. ಬಾಳೆ ಎಲೆಗೆ ನಾನು 2 ಒಬ್ಬಟ್ಟು ಹಾಕಿದ್ದೀನಿ, 2 ವಡೆ ಇಟ್ಟಿದ್ದೀನಿ, 2 ಹಪ್ಪಳ ಇಟ್ಟೆ, ಮತ್ತು ಆಲೂಗಡ್ಡೆ ಪಲ್ಯ ಇಟ್ಟಿದ್ದೀನಿ, ಬೀನ್ಸ್ ಪಲ್ಯ ಹಾಕಿದೆ, ಕೋಸಂಬರಿ ಹಾಕಿದ್ದೀನಿ, ಮತ್ತು ಕಾಳುಳ್ಳಿ ಹಾಕಿದೆ.